ಎಲ್ಲೋ ಓದಿದ ಒಂದು ನೆನಪು ಕಣ್ರಿ. ಕಲಿಯುಗದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳ ಮೇಲಿನ ಪ್ರೀತಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ, ಒಂದು ಹಸು ತನ್ನ ಕರುವನ್ನು ನಾಲಿಗೆಯಲ್ಲಿ ನೆಕ್ಕುತ್ತಂತೆ. ಅದು ಯಾವ ಮಟ್ಟಕ್ಕೆ ತನ್ನ ಕರುವನ್ನು ನೆಕ್ಕುತ್ತೆ ಅಂದರೆ, ಪ್ರೀತಿ ಮಾಡಿ ಆ ಕರುವಿನ ಚರ್ಮವೆಲ್ಲವೂ ಕಿತ್ತೋಗಿರುತ್ತಂತೆ. ಅದ್ರ ಮೈ ಉರಿಯೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತಂತೆ. ಆ ಮಟ್ಟಕ್ಕೆ ಇತ್ತೀಚಿನ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ವ್ಯಾಮೋಹ ಅತಿಯಾಗಿದೆ. ಶಿಕ್ಷಣ ಕೊಡಿಸೋ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸುರಿತೀವಿ, ಬಟ್ ಮಕ್ಕಳಿಗೆ ಕಾಮನ್ ಸೆನ್ಸೇ ಇರೋದಿಲ್ಲ. ಮಕ್ಕಳನ್ನ ಅವತ್ತಿನ ಕಾಲಕ್ಕೆ ಗುರುಕುಲಕ್ಕೆ ಬಿಡ್ತಾ ಇದ್ರು. ಅಂದರೆ ನಮ್ಮಿಂದ ದೂರ ಆಗಲಿ, ನಾವು ಆರಾಮಾಗಿರಬೇಕು, ಹೆಡ್ಡೇಕ್ ಮಕ್ಕಳು ಅಂತಲ್ಲ. ಮಕ್ಕಳು ಬಿಟ್ಟಿರೋದನ್ನ ಕಲಿಬೇಕು. ಬಾಂಧವ್ಯ ಸಂಬಂಧ ಅತಿಯಾಗಬಾರ್ದು, ಅದು ಅವರ ವಿದ್ಯಾಭ್ಯಾಸಕ್ಕೆ ಮುಳ್ಳಾಗಬಾರ್ದು, ಯಾವುದೇ ಏಕಾಗ್ರತೆಗೆ ತೊಂದರೆ ಆಗಬಾರ್ದು. ಸಂಪೂರ್ಣವಾಗಿ ಕಲಿಕೆಯಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡು ಬರಬೇಕು ಅನ್ನೋದು ಅವತ್ತಿನ ಉದ್ದೇಶ ಆಗಿತ್ತು. ಇವತ್ತು ನಾವು ಹಾಸ್ಟೆಲ್ಗೆ ಹಾಕಿದಾಗ ಯೋಚನೆ ಮಾಡ್ತೀವಿ, ನಮ್ಮ ಮಕ್ಕಳು ಎಲ್ಲಿ ಸೊರಗೋಯ್ತೋ ಕೊರಗ್ತಾ ಇದೆಯೇನೋ ನಮ್ಮನ್ನು ಬಿಟ್ಟು ಅಂತೇಳಿ 15 ದಿನಕ್ಕೆ ತಿಂಗಳಿಗೆ ಹೋಗಿ ಹಾಸ್ಟೆಲ್ಗೆ ಹಾಕಿದ್ರೂ ಕೂಡ ಅಷ್ಟೇ ಫೀಡ್ ಮಾಡಿರ್ತೀವಿ. ಅದಕ್ಕೆ ಬೆಲೆ ಗೊತ್ತಿಲ್ಲ, ಹಸುವಿನ ಬೆಲೆ ಗೊತ್ತಿಲ್ಲ, ದುಡ್ಡಿನ ಬೆಲೆ ಗೊತ್ತಿಲ್ಲ. ಅದು ಆರಾಮಾಗೇ ಇರುತ್ತೆ, ಅಲ್ಲಿ ಸಂಸ್ಕಾರ ಕಲಿಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ಕೆಲವರಂತೂ ನಮ್ಮ ಮಕ್ಕಳು ನಮ್ಮ ಕಣ್ಣೆದುರುಗಡೆ ಇರಬೇಕು, ಎಲ್ಲೂ ಹೋಗಬಾರ್ದು, ನಾವೆಲ್ಲವನ್ನ ಮಾಡಿಟ್ಟಿರ್ತೀವಿ, ಅವರಿಗೆ ಸಕಲ ಸಂಪತ್ತನ್ನೆಲ್ಲ ಒದಗಿಸ್ಬಿಡ್ತೀವಿ ನಾವೇ ಕಷ್ಟಪಟ್ಟು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋ ತಂದೆ ತಾಯಿಗಳು ಇವತ್ತಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಯಾವತ್ತೇ ಆಗಲಿ ಒಂದನ್ನು ತಿಳ್ಕೊಳ್ಳಿ, ಪ್ರೀತಿ ಆಗಲಿ ಒಂದು ಆರೈಕೆ ಆಗಲಿ ಅತಿ ಆಗಬಾರ್ದು. ಯಾವ ಮನುಷ್ಯ ಬಿದ್ದು ಎದ್ದು ಕಷ್ಟದಾರಿಗಳನ್ನು ನೋಡ್ತಾನೆ ಅವನು ಕ್ಲಿಕ್ ಆಗ್ತಾನೆ. ಇವತ್ತು ನೀವು ಯೋಚನೆ ಮಾಡಿ ನೋಡಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡೋರು ಎಲ್ಲ ರಾಯಲ್ ಆಗಿರುವಂತಹ ಮಕ್ಕಳು. ಏಕೆಂದರೆ ಅವ್ರಿಗೆ ಫೀಸ್ ಕಟ್ಟಿರ್ತಾರೆ, ಕರೆಕ್ಟಾಗಿ ಎಲ್ಲವೂ ನಡೆದಿರುತ್ತೆ. ಅವರು ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಬಟ್ ಆ ಕಂಪ್ನಿನ ಕಟ್ಟೋನು ಒಬ್ಬ ಬಡವನ ಮಗ ಆಗಿರ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿರುತ್ತೆ ಅಪ್ಪನ ಕಷ್ಟ, ಅಮ್ಮನ ನೋವು, ಅದೆಲ್ಲವೂ ಮತ್ತೆ ಎಲ್ಲಿ ನನಗೆ ರಿಪೀಟ್ ಆಗಿಬಿಡುತ್ತೋ, ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನನ್ನು ಎಲ್ಲಿ ತರಕಾರಿ ವ್ಯಾಪಾರಕ್ಕೆ ಹಾಕ್ಬಿಡ್ತಾರೋ, ಆಟೋ ಡ್ರೈವರ್ ಮಾಡಿಬಿಡ್ತಾರೋ, ಕ್ಯಾಬ್ ಡ್ರೈವರ್ ಮಾಡಿಬಿಡ್ತಾರೋ, ಮತ್ತೆ ನನ್ನ ಜೀವನ ಯಾಕೆ ಅಧೋಗತಿಗೆ ಹೋಗ್ಬಿಡುತ್ತೋ ಅನ್ನೋ ಬೈಕಾದರೂ ಆ ಮಗು ಓದುತ್ತೆ. ಓದೋದಿರಲಿ, ಜೀವನವನ್ನು ಪ್ರತಿ ಹಂತವನ್ನು ಸ್ಮಾರ್ಟಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಕಂಪ್ನಿ ಕಟ್ತಾನೆ. ಆ ಕಂಪ್ನಿಲಿ ವರ್ಕರ್ ಆಗೋದು ನಾವು ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮುದ್ದು ಮಾಡಿ ತಿನ್ನಿಸಿ ಕಳಿಸಿರ್ತೀವಲ್ಲ ಅಂಥವ್ರ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ, ಜೀವನವನ್ನು ಯಾವ ರೀತಿ ಯಾರು ಅರ್ಥ ಮಾಡ್ಕೊಳ್ಬೇಕೋ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂದಿನ ಕಾಲದಲ್ಲಿ ನಮ್ಮ ಹಿರೀಕರು ಜಮೀನನ್ನು ಸಂಪಾದನೆ ಮಾಡಿ ಬಿಟ್ಟು ಹೋಗ್ತಾ ಇದ್ರು. ಯಾಕೆ ಅಂದರೆ, ಕೊನೆಗಾಲದಲ್ಲಿ ನನ್ನ ಮಗ ಏನೂ ಸಿಗಲಿಲ್ಲ ಅಂದರೆ ಒಂದು ಹೊಲವನ್ನು ಉತ್ತಾದರೂ ಬಿತ್ತನೆ ಮಾಡಿ ಭೂಮಿ ತಾಯಿ ಒಡ್ಲಲ್ಲಿ ಬೆಳೆಯನ್ನು ಬೆಳೆದು ಒಂದು ಊಟ ಬಟ್ಟೆಗೆ ಸೌಖ್ಯವಾಗಿರಲಿ ಅಂತ. ಆದರೆ ಇತ್ತೀಚೆಗೆ ನಾವು ಜಮೀನನ್ನು ಖರೀದಿ ಮಾಡೋದು ಬಿಟ್ಟು ಫ್ಲ್ಯಾಟಲ್ಲಿ ಇರ್ತೀವಿ, ಪ್ರಾಪರ್ಟಿ ಮಾಡಿರ್ತೀವಿ, ಮೋಜು ಮಸ್ತಿಗೆ ಏನೇನು ಬೇಕೋ ಎಲ್ಲ ಅವಕಾಶಗಳನ್ನು ನಾವು ಮಾಡಿಕೊಟ್ಟೋಗಿರ್ತೀವಿ. ಅಲ್ಲಿ ಮಗು ಉಳೋದು ಇಲ್ಲ, ಬಿತ್ತೋದು ಇಲ್ಲ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಹಸಿದಾಗ ಅನ್ನ ತಿನ್ನಬೇಕೇ ಹೊರತು ಚಿನ್ನ ಯಾರೂ ತಿನ್ನೋದಕ್ಕಾಗೋದಿಲ್ಲ. ತುತ್ತು ಹಸಿವಿನ ಬೆಲೆ ಮನುಷ್ಯನಿಗೆ ಗೊತ್ತಾಗಬೇಕು, ಅನ್ನದ ವ್ಯಾಲ್ಯೂ ಗೊತ್ತಾಗಬೇಕು. ಒಬ್ಬ ರೈತನಿಗೆ ನಾವು ಗೌರವ ಕೊಡಬೇಕು. ಬಟ್ ಒಬ್ಬ ರೈತನ ಮಗನಾಗಲಿ, ಒಬ್ಬ ರೈತ ಅಂದರೆ ಇವತ್ತು ಯಾರೂ ಹೆಣ್ಣು ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆಂದರೆ ನನ್ನ ಮಗಳು ಆ ರೈತನ ಜೊತೆ ಸಗಣಿ ಎತ್ತಬೇಕಾ ಅಂತ. ಯಾಕೆ ಆದರೆ ಅವ್ರಿಗೆ ದುಡ್ಡು ಬೇಕು, ಸುತ್ತಾಡಬೇಕು, ಬಟ್ ನೋಡೋ ನೋಟಕ್ಕೆ ಹಳ್ಳಿ ಬೇಕು. ಕಷ್ಟಪಡೋದಕ್ಕೆ ಯಾರೂ ಹೋಗೋದಿಲ್ಲ. ಅಂಡರ್ ಎಸ್ಟಿಮೇಟ್. ಯಾಕೆ ಅಂದರೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ನಮಗೂ ಕೂಡ ಕಷ್ಟ ಬರಬಾರ್ದು, ನಾವು ಆರಾಮಾಗಿರಬೇಕು. ಹೀಗೆ ನಾನೊಬ್ಬಳು ಯೋಚನೆ ಮಾಡಿದಾಗ ನನ್ನ ಪಕ್ಕದವರು ಅದನ್ನೇ ತಾನೇ ಯೋಚನೆ ಮಾಡೋದು. ಎಲ್ಲರೂ ಸುಖವಾಗಿದ್ದರೆ ಕಷ್ಟಪಡೋರು ಯಾರು? ಎಲ್ಲರೂ ಅಗರ್ಭ ಶ್ರೀಮಂತರಾದರೆ ಚಪ್ಪಲಿ ಒಲಿಯೋರು ಯಾರು? ಎಲ್ಲರೂ ನಾವು ಟಾಪ್ 1 ರಿಚೆಸ್ಟ್ ಪರ್ಸನ್ ಅಂತ
ಕಾರು ಬಂಗ್ಲೆಯಲ್ಲಿ ಓಡಾಡ್ತಾ ಇದ್ರೆ ಕ್ಯಾಬ್ ಓಡಿಸೋರು ಯಾರು? ಆಟೋ ಓಡಿಸೋರು ಯಾರು? ರೋಡ್ಗೆ ಕೆಲಸ ಮಾಡೋರು ಯಾರು? ಅದನ್ನೇ ನೋಡಿ ಭಗವಂತ ಜೀವನ ಸಮಾಜದಲ್ಲಿ ಏರಿಳಿತವನ್ನು ಕೊಟ್ಟಿದ್ದಾನೆ. ಒಬ್ರು ಹೀಗಿದ್ರೆ, ಒಬ್ರು ಕೆಳ ಹಂತದಲ್ಲಿದ್ದರೆ, ಒಬ್ರು ಮೇಲ ಹಂತದಲ್ಲಿರಬೇಕು. ಅಸಮಾನತೆಯನ್ನು ಯಾಕೆ ಹುಟ್ಟು ಹಾಕಿದ್ದಾನೆ ಅಂದರೆ ಅದರಿಂದ ನಾವು ಬುದ್ಧಿವಂತರಾಗಬೇಕು, ಅದ್ರ ವ್ಯಾಲ್ಯೂಸ್ ಗೊತ್ತಾಗಬೇಕು ಅಂತ. ಅದೇನೇ ಆದರೂ ಒಬ್ಬ ಬಡವ ಹೊಟ್ಟೆ ಹಸುವಿನಿಂದ ಕಷ್ಟಪಟ್ಟು ದುಡಿದು ದಣವಾಗಿ ಒಂದು ಊಟವನ್ನು ಆಸ್ವಾದಿಸಿ ರುಚಿಯಾಗಿ ನೆಮ್ಮದಿಯಾಗಿ ಅಂತಃಕರಣದಿಂದ ತಿಂದು ತೃಪ್ತನಾಗ್ತಾನಲ್ಲ, ಆ ತೃಪ್ತಿ ನಮ್ಮಲ್ಲಿದೆಯಾ? ಪಿಜ್ಜಾ, ಬರ್ಗರು ಏನು ತಿಂದರೂ ಕೂಡ ನೆಮ್ಮದಿ ಸಿಗ್ತಿದೆಯಾ? ಮತ್ತೊಂದು ಹೊಸ ಫುಡ್ ಬಂದರೆ ಅದ್ರ ಕಡೆ ವ್ಯಾಮೋಹ, ಆರ್ಡ್ರ್ ಮಾಡಿ ತಿನ್ನೋದು. ಅವತ್ತಿನ ಕಾಲದಲ್ಲಿ ಮನೇಲಿ ಬೇಯಿಸಿ ತಿನ್ನೋದಕ್ಕೆ ಏನು ಕೇಳ್ತಾ ಇದ್ರು ಅಂದರೆ ಅಷ್ಟು ಟೈಮ್ ಹಿಡಿತಾ ಇತ್ತು. ಆ ಫುಡ್ಡನ್ನು ರೆಡಿ ಮಾಡೋದಕ್ಕೆ ಟೈಮ್ ಹಿಡಿಯುತ್ತಾ ಇತ್ತು. ಅದರಲ್ಲಿ ಒಂದು ಪ್ರೀತಿ ಬೆರ್ತಿತ್ತು. ಎಲ್ಲರೂ ಹೊಟ್ಟೆ ಹಶು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಊಟ ಹಾಕಬೇಕು ಅನ್ನೋ ಒಂದು ಕರುಣೆ ಇರ್ತಿತ್ತು, ಪ್ರೀತಿ ಇರ್ತಿತ್ತು. ಹಾಗಾಗಿ ಆ ಊಟ ರುಚಿ ಇರ್ತಿತ್ತು. ಇವತ್ತು ಮಾಡಬೇಕಲ್ಲ ಅನ್ನೋ ದೃಷ್ಟಿಲಿ ನಾವು ಮಾಡೋಕ್ಕೋಗಿ ಎಡವಟ್ಟುಗಳನ್ನು ಮಾಡ್ಕೋತಾ ಇದ್ದೀವಿ. ಊಟದಲ್ಲಿ ರುಚಿ ಇಲ್ಲ, ಪ್ರೀತಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಮಕ್ಕಳಿಗೆ ಸಂಸ್ಕಾರ ಕೊಡೋ ನೆಪದಲ್ಲಿ ನಾವೇ ಹಾಳಾಗ್ತಿದ್ದೀವಿ. ಅತಿಯಾದ ಪ್ರೀತಿ, ಅತಿಯಾದ ಆರೈಕೆ, ಕೇರಿಂಗು ಬೇಡ. ಅವರವರ ಕಷ್ಟ ಅವರವರೇ ಅನುಭವಿಸಿದ್ರೆ ಅವರು ಉತ್ಕೃಷ್ಟರಾಗಿ ಮುಂದೆ ಒಂದಿನ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೆ. ಯಾಕೆಂದರೆ ಅನುಭವದಲ್ಲಿ ಅಮೃತತ್ವವಿದೆ. ಯಾವ ಯೂನಿವರ್ಸಿಟಿ, ಯಾವ ಸ್ಕೂಲು, ಯಾರು ಕೂಡ ಅಡ್ವೈಸ್ ಮಾಡಿದ್ರು ಕೇಳದೆ ತಿದ್ಕೊಳ್ಳೋಕ್ಕಾಗದೇ ಇರೋದನ್ನ ಲೈಫ್ ಕಲಿಸುತ್ತೆ. ಲೈಫ್ ಎಕ್ಸ್ಪೀರಿಯನ್ಸ್ ಯಾರು ಮಾಡಿ ಎದ್ದು ಬಿದ್ದು ಜೀವನವನ್ನು ರೂಪಿಸ್ಕೋತಾರೋ ಅವ್ರು ಯಾವುದೇ ಕಾರಣಕ್ಕೂ ಮತ್ತೆ ನೆಕ್ಸ್ಟ್ ಬೀಳೋದಿಲ್ಲ. ಅತ್ಯುತ್ತಮರಾಗಿ ಹೊರಗಡೆ ಬರ್ತಾರೆ, ಗಣ್ಯ ವ್ಯಕ್ತಿಗಳಾಗ್ತಾರೆ. ಅದಕ್ಕೇ ಸ್ವಲ್ಪ ವ್ಯಾಮೋಹವನ್ನು ಕಡಿಮೆ ಮಾಡಿಕೊಳ್ಳಿ, ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ. ಅತಿಯಾದ ಪ್ರೀತಿ ನಮ್ಮನ್ನು ಯಾವುದೋ ಒಂದು ಹಳ್ಳಕ್ಕೆ ತಳ್ಳೋದು ಬೇಡ, ಹೌದಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.